ನಿಂಗೆ ಎಂತ ನಾನು ಹೇಳ್ದ ಇವತ್ತು ಕೆಲ್ಸಕ್ಕೆ ಹೋಗಿ ನಂಗೆ ದುಡ್ಡು ಬೇಕು ಅಂದಳಿ. ಅದು ದುಡ್ಡು ನನ್ನ ಹತ್ರ ಕೇಳಿ ಇಲ್ಕಣ ಅಪ್ಪನ ಹತ್ರ ಹೇಳ್ತಾರೆ ಅವ್ರು ತಗೋಬಾರ್ದು. ಅವ್ರು ಎಷ್ಟೊತ್ತಿ ಬಪ್ಪದ ಮತ್ತೆ ದುಡ್ಡು ಕೊಡಿದ ಜೊತೆ ನಾವು ಹಾಕ್ತಿರ್ತೀವಿ ಅತ್ತಿ ಅಂತ ತಡೆ ಮಾಡಿ ಹಾಗೊಂದು ಕೆಲಸ ಕೊಡ್ತೀನಿ ದುಡ್ಡು ತಂದಿದ್ರು ಬೇಕು ಕೊಡಿ. ಗೌರಿಯ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಮಾರೇ ಗೌರಿಯ. ದುಡ್ಡಿಗೋಸ್ಕರ ಹತ್ತಿ ಹಿಡಿದಿದ್ದ ಬ್ಯಾಂಕ್ ಇಲ್ಲ, ಕೈ ಕಾಲು ಹಿಡಿದಿದ್ದ ಫೈನಾನ್ಸರ್ ಇಲ್ಲ. ಅವ್ರೆಲ್ಲ ಕೇಂದ್ರ ಎಂತ ಗೊತ್ತಿದ್ದ? ಎಂತಕ್ಕೆ ದುಡ್ಡು ಕೊಡುವ ಅಡ ಇಡೋಕೆ ಎಂತ ಇತ್ತು ಕೇಂದ್ರ ಮಾರೈತೆ ಗೌರಿಯ. ಅಡ ಇಡೋಕೆ ನನ್ನ ಕೈ ಎಂತ ಇತ್ತು ಹೇಳ್ಕೊಂಬ. ದುಡ್ಡು ಎಲ್ಲೂ ಅಡ್ಜಸ್ಟ್ ಆಗಿಲ್ಲ ಮಾರೈತೆ. ಬರೀ ಕೈ ದುಡ್ಡು ಕೇಂದ್ರ ಕೊಡೋಕೆ ಎಂತ ಮಾಡಿರಿ ಅದು? ಅದಕ್ಕೆ ಹೇಳದ ಮುಂದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದ್ರು ಬೇಕಾಗ್ತ ಮಾಡಿ ಮೆಚ್ಕೊಂಡಳಿ. ಮೈಯಲ್ಲಿ ಆಯುಷ್ಯ 20,000 200-300 ರೂಪಾಯಿ ಕೂಲಿ ಮಾಡ್ತಾ ಇಟ್ಕೊಂಡ್ರೆ 5 ಲಕ್ಷ ರೂಪಾಯಿ ಒಂದ್ಸರಿ ಕೇಂದ್ರ ಕೂಡ ಯಾರಿಗೂ ಸಿಕ್ಕುದಿಲ್ಲ. ಒಳ್ಳೆ ಕೆಲಸ ಕೈ ತಪ್ಪಿ ಹಾಕ್ತಲ್ಲ ಮಾರ ನನಗೆ. ಆ ಕೆಲಸ ಬಿಟ್ರೆ ನಿಮ್ ಕಡೆಗೆ ನಾನು ಕೂಲಿ ಮಾಡ್ತಂತ ಹೇಳುದ ನೀವು? ನಂಗೀಗ 5 ಲಕ್ಷ ರೂಪಾಯಿ ಬೇಕಲ್ವ ಕೆಲಸ ಮಾಡುದು ಈಗ? ಅಮ್ಮ ಅದಕ್ಕೊಂದು ಒಳ್ಳೆ ಐಡಿಯಾ ಇತ್ತಮ್ಮ. ಹೀಗೆ ಮಾಡಿದ್ರೆ ನನಗೆ ದುಡ್ಡು ಸಿಗ್ತದೆ. ಅಲ್ಲ ಎಂತ ಮಾಡಿ ಕೇಳ? ನಾನು ಪಿಕ್ಚರ್ ಎಲ್ಲ ಕಂಡಿನಿ. ಯಾರೋ ಹೇಳ್ರಪ್ಪ ನನಗೆ. ಎಂತ ಕಿಡ್ನಿ ಮಾರ್ರೆ ದುಡ್ಡು ಸಿಕ್ಕತ್ತಂದಳಿ. ಅದೇ 5 ಲಕ್ಷ ರೂಪಾಯಿ ಅರೇಂಜ್ ಮಾಡು ಕೈದಿದ್ದು ಯಾವ ಸೀಮೆ ಅಪ್ಪ ನೀವು? ಕಿಡ್ನಿ ಅದು ಮಾರಿ ನಂಗೆ ದುಡ್ಡು ತಂದು ಕೊಡಿ. ಜೀವದಲ್ಲಿ ಇನ್ನೂ ಗಟ್ಟು ಮುಟ್ಟಿದ್ರೆ ಬಿಸಿ ರಕ್ತ ಇನ್ನು ಮೊನ್ನೆ ಕಾಡ್ತಿದ್ದಿ 7 ಕಲ್ಲ ಹೆಡ್ರು ಬೇಕು ತಗೋತಿದ್ರಿ. ಮಗನಿಗೆ 5 ಕಿಡ್ನಿ ನಿಮ್ಗೆ ಅಂತ ಕಲ್ತ ಕಿಡ್ನಿಯರು ಮಾರಿ ನನಗೆ ದುಡ್ಡು ತಂದು ಕೊಡಿ. ನನಗೆ ಕೆಲಸ ಇಂಪಾರ್ಟೆಂಟ್ ಗೊತ್ತಾಯ್ತಲ್ಲ. ಅಪ್ಪ ಬಡವ ನಾಯಿ ಹುಟ್ಟು ತಪ್ಪಲ್ಲ, ಬಡವ ನಾಯಿ ಸಾವು ತಪ್ಪ. ನಿನ್ನ ಮಗ ಕೇಳ್ತಿಪ್ಪದ ಕೆಲ್ಸಕ್ಕೋಸ್ಕರ ಒಂದು 5 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿ ಕೊಡಿ ನನಗೆ, ಗೊತ್ತಾಯ್ತಲ್ಲ? ನಾವು ಹಾಂಗೆ ಹೇಳ್ದಾಡಿ ಬೇಜಾರು ಮಾಡ್ಕೊಂಡ್ಬೇಡಿ. ಈಗ ಅವ್ ಮಾತಾಡಿವರು ಕಡಿಸ ಮಾಡ್ತೀನಿ ಬೇಚಾರ ಗೌರಿಯ. ಮಕ್ಕಳ ಸಣ್ಣ ಬದಿಗೆ ಸಣ್ಣ ಕಾಲಿಗೆ ಎದಿ ಹೋದ್ರೆ ನೋವದಿಲ್ಲ. ಹಿಂಗಿನ ನನ್ನ ಮಾತು ಹೇಳ್ತಿರ್ ಕಣ. ಇಲ್ಲ ಇಲ್ಲ ನೋವತ್ತ ಗೌರಿಯ. ನಾನು ಎಂತ ಮಾಡುದು ಹೇಳ? ಮೆಟ್ಟಿ ತಕೊಂಡ್ರೆ 300 ರೂಪಾಯಿ ಖರ್ಚಾಗ್ತದಳಿ. ಬರೀ ಕಾಲ ತಿರುಗೋನ ನಾನು. ಅವನಿಗೆ ನಾನು 7 ಕಲ್ಲು ಹೊತ್ಕೋತ್ಕ ಅಂತ ಇದೇ ಹೆಗ್ಲ ಮೇಲೆ ಅವನು ಹೊತ್ಕೊಂಡ ಇಡೀ ಹಬ್ಬದ ಕೊಡಿ ಬ್ಯಾಟಿಯಲ್ಲಿ ತಿರುಗಿಲ್ಲ ನಾನು. ಕಾಲು ನೋವತ್ತಂದಳಿ. ಅದು ಅರ್ಥ ಆಗ್ತಿಲ್ಲ ಅವನಿಗೆ. ಅವ ಕೇಂದ್ರದ 1-2 ಅಲ್ಲ ಮಾರತಿ 5 ಲಕ್ಷ ರೂಪಾಯಿ. ನನ್ಗೂ ಯಾರು ಹೇಳ್ರ ಕಿಡ್ನಿ ಮಾರ್ರೆ ದುಡ್ಡು ಕೊಡ್ತಾರೆ ಅಂದೇಳಿ. ಹಂಗಂದೇಳಿ ನಾನು ಆಸ್ಪತ್ರೆಗೆ ಹೋದೆ. ಡಾಕ್ಟರ್ ಹತ್ರ ಹೇಳಿದೆ ನಾನು ಕಿಡ್ನಿ ತಕೊಂಡ ನಾನು ದುಡ್ಡು ಕೊಡಿ ಡಾಕ್ಟರ್ ಅಂದೇಳಿ. ಅಲ್ಲಿ ಡಾಕ್ಟರ್ ಎಂತ ಗೊತ್ತಾ? ಈ ಪ್ರಾಯದಿಗೆ ನಿಮ್ಗೆ ಎತ್ತಕ್ಕೆ ಮನೆ ತೆವಡ್ಕೊಂಡ್ ಕಾತಿಲ್ಲ ಅಂದ್ರೆ ಮಾರ ದೇವ್ರ ಅವ ಕಂಡ್ರೆ ಮನೆ